ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕ್ಯಾಂಪೇನ್ ಆಗಿದೆ. ಕಿರುಗಾವಲು, ಕಲ್ಲುಣಿ, ಬೆಳಕವಾಡಿಯಲ್ಲಿ ರೋಡ್ ಶೋ ನಡೆಸಿದ್ದಾರೆ. ತಮಟೆ, ನಗಾರಿ ಬಾರಿಸಿ ಪಟಾಕಿ ಸಿಡಿಸಿ ಎಚ್ಡಿಕೆಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಕುಮಾರಸ್ವಾಮಿ ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಇನ್ನು ಮಾಜಿ ಶಾಸಕ ಅನ್ನದಾನಿ, ಬಿಜೆಪಿಯ ಮುಖಂಡ ಮುನಿರಾಜು ಕೂಡ ಕುಮಾರಸ್ವಾಮಿಗೆ ಸಾಥ್ ಕೊಟ್ಟರು. ಆಗಮಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಮಳವಳ್ಳಿಗೆ KRS ಥೈಲ್ಯಾಂಡ್. ನಾನೇನು ಮಾತಾಡಲ್ಲ, ಒಂದೇ ಮಾತು ಅಣ್ಣ ಮಾತಾಡ್ತಾರೆ. ಎಲ್ಲ ರೈತರು ಆರ್ಥಿಕವಾಗಿ ಸದೃಢವಾಗಿ ಬೆಳೀಲಿಕ್ಕಾಗಿಲ್ಲ. ಆದ್ರೆ ಮುಂದಿನ 5 ವರ್ಷದಲ್ಲಿ ನಾನು ಒಂದು ಮಾತನ್ನ ಕೊಡ್ತೇನೆ. ಒಂದು ರೈತರ ಸಾಲ ಮನ್ನಾ ಬಗ್ಗೆ ನಾನೇನು ಹೇಳಿದ್ದೇನೆ, ಕೆಲಸ ಮಾಡಿ ತೋರಿಸಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ನನ್ನ ಕಿರುಗಾವಲಿನ ಸುತ್ತಮುತ್ತಲ ಗ್ರಾಮಗಳ ಎಲ್ಲವನ್ನ ಮನವಿ ಮಾಡ್ತೇನೆ. ಒಂದು ಅವಕಾಶವನ್ನ ನೀವೇನು ನಂಬಿದ್ರೆ ಅವಕಾಶವನ್ನ ನನಗೆ ಕೊಡಿ. ನನ್ನ ಮೇಲೆ ವಿಶ್ವಾಸ ಇದೆ. ಆರ್ಥಿಕವಾಗಿ ಶಕ್ತಿ ತುಂಬಿಕೊಳ್ಳೋದು ನನ್ನ ಜವಾಬ್ದಾರಿ. ನಂತರ ಗಂಗಾ ಮತಸ್ಥರು ನಾನು ಮಳವಳ್ಳಿ ಬಂದಾಗಲೂ ಒಂದು ಅರ್ಜಿ ಕೊಟ್ಟಿದ್ದಾರೆ. ಗಂಗಾ ಮತಸ್ಥರ ಸಮಾಜವನ್ನ ST ಸಮಾಜಕ್ಕೆ ಇವತ್ತು ಸೇರಿಸಬೇಕು ಅಂತಕ್ಕಂಥ. ಬರೀ ಗಂಗಾ ಮತಸ್ಥರ ಸಮಾಜ ಅಲ್ಲ, ಕಾಡುಗೊಂಡರು ಸಹ ಚಿತ್ರದುರ್ಗ ಭಾಗಕ್ಕೆ ಹೋದಾಗ ಅಲ್ಲೂ ಸಹ ಕಾಡುಗೊಂಡರು ಸಹ ST ಸಮಾಜಕ್ಕೆ ಸೇರಬೇಕು ಅಂತ ಹೇಳ್ತಾರೆ. ST ವರ್ಗಕ್ಕೆ ಇವತ್ತು ಗಂಗಾ ಮತಸ್ಥರು ಈ ಒಂದು ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು 28-30 ಸಾವಿರ ಮತದಾರರಿದ್ದೀರಿ. ನಿಮಗೆ ನಾನು ಭರವಸೆಯನ್ನು ಕೊಡ್ತೇನೆ. ಚುನಾವಣೆ ಆದ 1-2 ತಿಂಗಳ ಒಳಗೆ ಗಂಗಾ ಮತಸ್ಥರನ್ನ ST ಸಮಾಜಕ್ಕೆ ನನ್ನ ವೈಯಕ್ತಿಕವಾದ ಸ್ವಾರ್ಥಕ್ಕಲ್ಲ, ನನ್ನ ರೈತರ ಕಷ್ಟಗಳನ್ನೇ ಗಮನಿಸಿದ್ದೇನೆ. ನಮ್ಮ ರೈತರಿಗೆ ಒಂದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಅಗಾಧವಾದಂತಹ ಒಂದು ಗೌರವ ಇದೆ. ದೇವೇಗೌಡರ ಮಾರ್ಗದರ್ಶನ ನನಗೆ ಬೇಕು ಅಂತಕ್ಕಂಥದ್ದನ್ನ ಹಲವಾರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ಅದಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರ ಅನುಭವ ಏನಿದೆ, ಆ ಅನುಭವವನ್ನ ಇವತ್ತು ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾಗಿ ಅವರ ಅನುಭವವನ್ನು ಉಪಯೋಗ ಮಾಡಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಮೊನ್ನೆ ಮೈಸೂರಿನ ಸಭೆಯಲ್ಲಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ನಾನು ಇವತ್ತು ಮೈತ್ರಿಯ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ನಾಡಿನ ರೈತರು, ಬರೀ ಮಂಡ್ಯ ಜಿಲ್ಲೆಯ ರೈತರಿಗೆ ಅಷ್ಟೇ ಅಲ್ಲ. ನಾನು ಹೇಳೋದು 10 ಕೋಟಿ ಸಾಧಿಸಿದ್ದಾರೆ ಯಾರು? SC 11,000 ಕೋಟಿ ದಲಿತ ಸಮಾಜ ಕೊಡಬೇಕಾದ ದುಡ್ಡನ್ನ ಈ ಒಂದು ಯೋಜನೆಯಿಂದ ಹಾಕೊಂಡು ಆ ಹಣವನ್ನ ದಲಿತರು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಇವೆಲ್ಲ ಬೋಗಸ್ ಇದು. ಇವತ್ತು ಹೇಳ್ತಾರೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. ನೀವು ಕೊಡ್ತಾ ಇರೋದು 1,05,000 ಕೋಟಿ ಸಾಲದಲ್ಲಿ 52,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನ 52,000 ಕೋಟಿ ಎಲ್ಲೋಯ್ತಾ ಇದೆ. ಅವ್ರಿಗೆ ಖಾಲಿ ಜನ ತೋರಿಸ್ತಾರಲ್ಲ, ಅದನ್ನು ತುಂಬಿಕೊಂಡು ರೂಢಿ ಮಾಡ್ಕೊಂಡು ನಿಮಗೆ ಇವತ್ತು ಖಾಲಿ ಜನ ಕೂಡ ತಯಾರಿ ಕೊಟ್ಟವ್ರೆ. ಯೋಚನೆ ಮಾಡಿ, ದಯವಿಟ್ಟು ದಾರಿ ತಪ್ಪಬೇಡಿ. ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣ. ಸಾಲ ಮಾಡಿದ್ರೆ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣ ಕೊಡೋದು. ಯಾವ್ದಾದ್ರು ಆಸ್ಪತ್ರೆಗೆ ಕಾಯಿಲೆ ಬಂದು 25-30 ಲಕ್ಷ ಖರ್ಚು ಮಾಡಬೇಕು ಅಂದ್ರೆ ಅವತ್ತು ಸರ್ಕಾರವೇ ಸಂಪೂರ್ಣ ಹಣ ಕೊಡಬೇಕು. ಇದು ನಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬೇಕು. 2,000 ರೂಪಾಯಿ ನಾವು ಶಿಕ್ಷಕರು ಕೊಡ್ತಕ್ಕಂಥ ಸರ್ಕಾರ ಹೆಸರಿನಲ್ಲಿ, ಹೆಣ್ಣುಮಕ್ಕಳ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ರಾಜ್ಯದ ಖಜಾನೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.